ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರೀಚರ್ ಅಂತೇಳಿ ನಿಮ್ಮ ಒಂದು ಪದಾಧಿಕಾರಿಗಳು ಸೇರ್ಕೊಂಡಿದ್ದೀರಾ. ಯಾವ ವಿಚಾರಕ್ಕೆ ಅಂತ ಹೇಳ್ಬೋದಾ? ಇವತ್ತಿನ ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಸೇರಿದ್ದು ಬರುವ ತಿಂಗಳು ಫೆಬ್ರವರಿ 3ನೇ ತಾರೀಕು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ದಲಿತರ ಮುಂದಿನ ಸವಾಲುಗಳ ಕುರಿತು ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದ ವಿವರವನ್ನು ತಿಳಿಸಲು ಇಂದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ರಾಜ್ಯ ಸಮಿತಿ ಬೆಂಗಳೂರು ಅಂತ ಮಾಡ್ಕೊಂಡಿದ್ದೀರಾ, ಎಲ್ಲಿ ಸರ್ ಆಫೀಸು? ಇದ್ರ ಬಗ್ಗೆ ತಾವು ತಿಳಿಸ್ಕೊಡಿ. ರಾಜ್ಯ ಸಮಿತಿ ಬೆಂಗಳೂರಲ್ಲಿ ಬೊಮ್ಮಸಂದ್ರದಲ್ಲಿ ನಮ್ಮ ಕಚೇರಿ ಇದೆ ಸರ್. ಬೊಮ್ಮಸಂದ್ರದಲ್ಲಿ ಸರ್, ಈಗ ನಮಗೆ ಮಾಹಿತಿ ಬಂತು ಈ ಕಾರ್ಯಕ್ರಮನ ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ವಿಚಾರ ಬಂತು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅದೇ ಒಂದು ಸುಮಾರು ಕರ್ನಾಟಕದ ಜನತೆಗೆ ಬೆಂಗಳೂರು ಒಂದು ನಗರದಲ್ಲಿ ಪ್ರಥಮವಾಗಿ ಈ ಒಂದು ಭೀಮಾ ಕೋರೆಗಾಂವ್ ಇತಿಹಾಸವನ್ನು ಸಾರ್ವಜನಿಕರಿಗೂ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಜನವರಿ 1ನೇ ತಾರೀಕಿಗೆ ಭೇಟಿ ನೀಡುತ್ತಿರು. ಅಲ್ಲಿ ಭೇಟಿ ನೀಡಿದಂತಹ ಸ್ಥಳದ ಬಗ್ಗೆ ಇಡೀ ಜನರಿಗೆ ತಿಳಿಸಬೇಕಂತೇಳಿ ಒಂದು ವಿಚಾರ ಸಂಕಿರಣ ಹಮ್ಮಿಕೊಂಡಿದೆ ಸರ್. ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಹೇಳಿ ಸರ್. ಈ ಕಾರ್ಯಕ್ರಮದ ಉದ್ದೇಶ 1818ರಲ್ಲಿ 22,000 ಪೇಶ್ವೆ ಸೈನಿಕರನ್ನು 500 ಜನ ಮಹಾರ್ ಸೈನಿಕರು ಒಂದು ಯುದ್ಧದಲ್ಲೇ ಜಯ ಸಾಧಿಸಿ ಆ ಜಯ ಸಾಧಿಸಿದಂತಹ ದಿನ ಇವತ್ತು ಜನವರಿ 1ನೇ ತಾರೀಕು. ಆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಒಂದು ಮಹಾರ್ ಸೈನಿಕರಿಗೆ ನಮನ ಸಲ್ಲಿಸಲಕ ಜನವರಿ 1ನೇ ತಾರೀಕು ಭೇಟಿ ನೀಡುತ್ತಿದ್ರು. ಅದಕ್ಕಾಗಿ ಈ ಒಂದು ಅದರ ವಿಚಾರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ದಲಿತರ ಮುಮ್ಮರ ಸವಾಲುಗಳು ಅಂತ ಹೇಳಿ ತಾವು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದಾಗಿದ್ದೀರಿ. ಇದ್ರ ಬಗ್ಗೆ ಏನ್ ಸರ್, ಏನ್ ಸವಾಲುಗಳಲ್ಲೇನು, ಯಾರು ಸವಾಲು? ದಲಿತರ ಮೇಲೆ ಅನೇಕ ಒಂದು ಸರ್ಕಾರದ ಯೋಜನೆಗಳಲ್ಲಿ ಒಂದು SCP TSP ಹಣ, ಬೇರೆ ಅನುದಾನ, ಬೇರೆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಸಾಮಾನ್ಯ ಜನರಿಗೆ ಖರ್ಚು ಮಾಡಕತ್ತಂತದ್ರ ಬಗ್ಗೆ ಅದೊಂದು ಸವಾಲಿದೆ. ಮತ್ತು ಭೀಮಾ ಕೋರೆಗಾಂವ್ ಇತಿಹಾಸವನ್ನು ಪಠ್ಯ ಪುಸ್ತಕದಲ್ಲಿ ಒಂದು ಸೇರ್ಪಡೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ ಸರ್. ಆಗ್ಬೋದು ಸರ್. ಈಗ ತಾವು ಇದಕ್ಕೆ ಅಧ್ಯಕ್ಷರಾಗಿದ್ದೀರಿ. ಈ ನಮ್ಮ ಭಾರತ ಕಂಡ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ ನಮ್ಮ ಅಂಬೇಡ್ಕರ್ ಭೀಮಾ ಸಾಹೇಬ್ರನ್ನ. ಈ ಕಾರ್ಯಕ್ರಮದಲ್ಲಿ ಜನತೆಗೆ ತಾವೇನಾಗಿ ಇಷ್ಟಪಡ್ತೀರಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಬರೆದಂತ ಸಂವಿಧಾನದಿಂದ ಇವತ್ತು ಭಾರತ ದೇಶ ಶಾಂತವಾಗಿರಬೇಕು ಅಂತಂದ್ರೆ ಸಂವಿಧಾನವೇ ಮುಖ್ಯ ಕಾರಣ. RSS ಮತ್ತು ಇವತ್ತು ಬಿಜೆಪಿ ಅವರು ಉದ್ದೇಶಪೂರ್ವಕವಾಗಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕತ್ತಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ಅಂತದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ತಡೆಕೊಟ್ಟು ಒಂದು ಭಾರತ ದೇಶದ ಶಾಂತಿಯನ್ನು ನೆಲೆ ಸ್ಥಾಪನೆ ಮಾಡಕ ಕೆಲಸ ಮಾಡ್ತಾ ಇದ್ದಾರೆ. ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ತುಂಬಾ ಅಮಾನವಿಕವಾಗಿರ್ತಕ್ಕಂಥ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೀತು. ಇಂಥ ಹತ್ಯೆಗಳು ಇದು ಪ್ರಚಾರಕ್ಕೆ ಬಂದದ್ದಿಷ್ಟೇ, ಪ್ರಚಾರಕ್ಕೆ ಬರಲಾರ್ದಂಗೆ ಬಹಳಷ್ಟು ಮರ್ಯಾದೆ ಹತ್ಯೆಗಳಾಗ್ತದೋ ಅಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಂತ ಒಂದು ಹತ್ಯೆ ಆಗಲಾರ್ದಂಗೆ ಒಂದು ತಡೆಯುವ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಈ ಜಾತಿ ಮತ್ತು ತಾರತಮ್ಯ ಹೋಗ್ಲಾಡಿಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಇಂಥ ಮರ್ಯಾದೆ ಹತ್ಯೆಗಳು ಕಾಣದಂಗೆ ಎಷ್ಟಾಗ್ತದೋ ಗೊತ್ತಿಲ್ಲ. ಅದಾದ್ರಿಂದ ಆ ಮಹಿಳೆಯರನ್ನ ಸಾಮಾಜಿಕ ನ್ಯಾಯವನ್ನು ಉಳಿಸುವಂತ ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತನ್ನುವಂಥ ಮಾತನ್ನು ಹೇಳ್ತಾ ಇಷ್ಟ. ಸರ್, ನಿಮ್ಮ ಸಮಿತಿಯಿಂದ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೆ ಏನಾದ್ರು ಬೇಡಿಕೆಗಳು ಕೊಟ್ರ ಈ ಮರ್ಯಾದೆ ಹತ್ಯೆ ಬಾಯ್ತಲ್ಲ ನಮ್ಮ ಹುಬ್ಳಿನಲ್ಲಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಾವು ಈ ಮರ್ಯಾದೆ ಹತ್ಯೆ ಆದ ನಂತರ ನಾವು ನಮ್ಮ ಸಂಘಟನೆಯಿಂದ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೂ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೂ ಎಲ್ರಿಗೂ ನಾವು ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದೀವಿ. ಇನ್ನೂ ಏನು ಕ್ರಮ ತಗೊಂಡದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿಲ್ಲ. ಸರ್, ದಲಿತರ ಮುಂದಿನ ಸವಾಲುಗಳು ಅಂತ ಹೇಳಿ ಮಾಡ್ತಾ ಇದ್ದೀರಾ. ಏನ್ ಸವಾಲುಗಳು, ಏನಾಗಬೇಕು ಸವಾಲುಗಳು? ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಸರ್. ಸಾಮಾಜಿಕವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕವಾಗಿರಲಿ, ಆರ್ಥಿಕವಾಗಿ ಇರಲಿ, ಇವತ್ತಿಗೆ ಸಮಾನತೆ ಇಲ್ಲ. ನಮ್ಮ ಮುಂದಿನ ಸವಾಲು ಏನಂತಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗದ ಅವಕಾಶ ಸಿಗಬೇಕು. ಮುಕ್ತವಾಗಿ ನಾವೆಲ್ಲರೂ ಓಡಾಡುವಂಥ ಒಂದು ವ್ಯವಸ್ಥೆ ಕಲ್ಪಿಸಬೇಕು. ಆ ನಿಟ್ಟಿನಲ್ಲಿ ಸ್ವತಂತ್ರ ಬಂದು ಈಗ 78 ವರ್ಷಗಳು ಕಳೆದಿದ್ರೂ ಕೂಡ ಇನ್ನೂ ಸಮಾನತೆ ಇಲ್ಲ ಅಂದಾಗ ಇದು ಸವಾಲಿನ ವಿಚಾರನೇ ಹೊರತು ಮತ್ತೇನಲ್ಲ ಅಂತಂದು ಇಷ್ಟಪಡ್ತೇನೆ. ಸರ್, ತಾವು ಇದ್ರ ಬಗ್ಗೆ ಸವಾಲುಗಳ ಬಗ್ಗೆ ತಾವಿನ ಕಾರ್ಯಕ್ರಮ ಏನ ಮಾಡಬೇಕು ಅಂತ ಇದ್ದೀರಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಈ ವಿಚಾರವಾಗಿ ನಮ್ದು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಸುಮಾರು 30 ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದೆ. ಮುಂದೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಸಾಮಾಜಿಕ ಒಂದು ನ್ಯಾಯದ ಪರವಾಗಿ ಹೋರಾಟ ಮಾಡುವಂತ ಪ್ರಯತ್ನ ನಾವು ಮಾಡೇ ಮಾಡ್ತಾ ಇದ್ದೀವಿ. ತಿಂಗಳ 3ನೇ ತಾರೀಕಿನಿಂದ ಗಾಂಧಿ ಭವನದಲ್ಲಿ ನಡೆದಿರತಕ್ಕಂಥ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಆ ವಿಚಾರಗೋಷ್ಠಿಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಪ್ರತಿಯೊಂದು ರಾಜ್ಯ, ಜಿಲ್ಲೆ ಮತ್ತು ತಾಲೂಕು, ಹೋಬಳಿ ಕೇಂದ್ರದಿಂದ ಸಾಕಷ್ಟು ಕಾರ್ಯಕರ್ತರು ಬರ್ತಿದ್ದಾರೆ. ಆ ಒಂದು ವಿಚಾರ ಸಂಕಿರಣದಲ್ಲಿ
ಈ ಹಲವಾರು ವಿಷಯಗಳನ್ನು ಮಂಡನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ವ್ಯವಸ್ಥೆ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅದಾದಲ್ಲಿಂದ 3ನೇ ತಾರೀಕು ನಡೆಯತಕ್ಕಂಥ ವಿಚಾರಗೋಷ್ಠಿ ಒಂದು ಭೀಮ ಕೊರೆಂಗಾವ್ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಗೋಷ್ಠಿ ಮೂಲಕ ನಾನು ಎಲ್ರಿಗೂ ಆಹ್ವಾನ ಮಾಡ್ತೀನಿ. ಸರ್, ಈ ಕಾರ್ಯಕ್ರಮ ಏನಾದ್ರು ಸರ್ಕಾರದ ಕಡೆ ಏನಾದ್ರು ಅತಿಥಿಗಳಾಗ್ಲಿ ಸಚಿವರಾಗ್ಲಿ ಏನಾದ್ರು ಬೇಡಿಕೆ ಅವ್ರನ್ನ ಕರೆತರಬೇಕು ಅಂತಿದ್ದೀರಾ? ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಅವರು ಬರೆದಿದ್ದಾರೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಬರೆದಿದ್ದಾರೆ ಮತ್ತು ಸಣ್ಣ ನೀರಾವರಿ ಮತ್ತು IT ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಬರ್ತಿದ್ದಾರೆ ಮತ್ತು ವಿಚಾರವಾದಿಗಳಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ದಿನೇಶ್ ಅಮೀನ್ಮಠ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ ಮತ್ತು ಹಿರಿಯ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಸರ್, ಈ ಕಾರ್ಯಕ್ರಮದಲ್ಲಿ ಖರ್ಚು ವೆಚ್ಚ ಬಹಳಷ್ಟು ಆಗ್ತದೆ. ಹೇಗೆ ರೂಪಿಸ್ಕೊಂಡಿದ್ದೀರಾ? ಖರ್ಚು ವೆಚ್ಚಗಳು ಏನಾದ್ರು ಯಾರು ಕೊಡ್ತೀರಿ ಅಂತ ಹೇಳಿದ್ರೆ ಆ ಥರ ನಿಮ್ಗೆ ಖರ್ಚು ಬಗ್ಗೆ ಏನ್ ಮಾಡ್ಕೊಂಡಿದ್ದೀರಿ? ಒಬ್ಬ ಕಾರ್ಯಕರ್ತನ ಶ್ರಮದಾನದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಸ್ವಂತ ಖರ್ಚಿನಿಂದನೇ ಮಾಡ್ತಾ ಇದ್ದೀವಿ ಸರ್. ಈಗ ಸ್ವಂತ ಖರ್ಚು ಅಂದ್ರೆ ಇಷ್ಟು ಲಕ್ಷ ಆಗುತ್ತಲ್ಲ ಸರ್, ಹೇಗೆ ನಿಭಾಯಿಸ್ತೀರಿ ಸರ್? ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಸಚಿವರು ಬರ್ತಾ ಇದ್ದಾರೆ, ಸರ್ಕಾರದ ಸಚಿವಗಳು ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಎಷ್ಟು ಖರ್ಚಾಗುತ್ತೆ? ಇದ್ರ ಬಗ್ಗೆ ಏನ್ ಮಾಡ್ಕೊಂಡಿದ್ದೀರಿ ಪ್ಲಾನು? ಇದು ಅದ್ದೂರಿ ಸಮಾರಂಭ ಏನಿಲ್ಲ ಸರ್. ಒಂದು ಭವನದಲ್ಲಿ ವಿಚಾರಗೋಷ್ಠಿಗಳನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮದಾನದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೊರತು ನಾವು ಯಾವುದೇ ಒಂದು ಬೇರೆ ದಾರಿಯಿಂದ ನಾವು ಹಣ ಸಂಗ್ರಹಿಸ್ತೇವೆ. ನಿಮ್ಮ ಒಂದು ಸಮಿತಿಯಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನೀವು ಪ್ಲಾನ್ ಮಾಡಿದ್ದಕ್ಕೆ ಉದ್ದೇಶ ಏನು? ಯಾವ ವಿಚಾರಕ್ಕೋಸ್ಕರ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ನೀವು ಮುಂದಿದ್ದೀರಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಜಾಗೃತಿ ಮಾಡಿಸುವಂತ ಒಂದು ಮಹತ್ವವಾಗಿರ್ತಕ್ಕಂಥ ನಮ್ಮ ಉದ್ದೇಶ ಆಗಿರೋದ್ರಿಂದ ಪ್ರತಿಯೊಬ್ಬ ದಲಿತರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರ ಎಲ್ಲರ ಹಿತಕ್ಕಾಗಿ ನಾವು ಅವರಲ್ಲಿ ಒಂದು ಸಂವಿಧಾನದ ಒಂದು ಜಾಗೃತಿ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಅವರನ್ನು ಮತ್ತೆ ಮುಖ್ಯವಾಹಿನಿಗೆ ತರುವಂಥ ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮ ಭೀಮಾ ಕೋರ್ಸ್ ಇದರಿಂದ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಹೆಸರು ಮಾಡಿದಿರಿ. ನಿಮ್ಮ ಸಮಿತಿಯಿಂದ ಹೇಗಾಯ್ತು ಸರ್ ಇದು? ಸರ್, ಈ ಭಾರತೀಯ ದಲಿತ ಪಂಥರ್ಸ್ ಅನ್ನುವಂಥ ಒಂದು ಸಂಘಟನೆ ಮತ್ತು ಪಾರದರ್ಶಕತೆ ಮತ್ತು ಸಾಮಾಜಿಕ ಕಳಕಳಿ ಉಳಿದಿರತಕ್ಕಂಥ ಸಂಘಟನೆಯಲ್ಲಿ ರಾಜ್ಯ ನಾಯಕರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಒಂದು ನಮ್ಮ ಸಂಘಟನೆಯ ಒಂದು ನಾಯಕತ್ವದಲ್ಲಿ ನಾವು ಒಳ್ಳೆ ಸಾಮಾಜಿಕ ಒಂದು ಸೇವೆ ಮಾಡಿ ಇವತ್ತು ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಗಿಚ್ಚಿಕೊಂಡು ಹೋದರೆ ಅದು ಭಾರತೀಯ ದಲಿತ ಪಂಥರ್ ಸಂಘಟನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಎಲ್ಲ ಸಂಘಟನೆಗೆ ಹೋಲಿಸಿದಾಗ ನಮ್ಮ ಸಂಘಟನೆಯು ಯಾವುದೇ ಒಂದು ಅನ್ಯ ಮಾರ್ಗ ಹಿಡಿಲಾರ್ದೇ ಮತ್ತು ತನು ಮನ ಧನದೊಂದಿಗೆ ಕಾರ್ಯಕರ್ತರೇ ಸ್ವಂತ ಒಂದು ಪರಿಶ್ರಮದಿಂದ ಈ ಒಂದು ಸಂಘಟನೆ ಕಟ್ಟಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸರಿ, ಕಾರ್ಯಕ್ರಮದಲ್ಲಿ ತಾವು ನಮಗೆ ಜಸ್ಟ್ ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀರಾ. ಇದರಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ತಾವು ವಿಶೇಷ ಆಹ್ವಾನ ಕರೆಸ್ಕೊಂಡಿದ್ದೀರಾ. ಜೊತೆಗೆ ಲೋಕೋಪಯೋಗಿ ಸಚಿವರು ಸುಮಾರು ಜನ ಸಚಿವರು ಕರೆಸ್ಕೊಂಡಿದ್ದೀರಾ. ಇದ್ರ ಬಗ್ಗೆ ತಮ್ಮ ಶಕ್ತಿ ಬೇಕಾ ಅಥವಾ ಏನು? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಪೊಲೀಸು ಒಂದು ದೂರು ಪ್ರಾಧಿಕಾರದಿಂದ ಆಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪನವರು ಹಲವಾರು ಸಾಮಾಜಿಕ ಚಿಂತನೆಗಳಲ್ಲಿ ಸಾಮಾಜಿಕ ನಾಗರಿಕ ಪ್ರತಿನಿಧಿಯಾಗಿ ಇವತ್ತು ಪೊಲೀಸರಿಗೆ ಇವತ್ತು ಹುಟ್ಟು ಹಬ್ಬದ ಒಂದು ರಜಾ ಮತ್ತು ಬರ್ತ್ಡೇ ರಜಾ ಇರ್ತಿದ್ದಿಲ್ಲ. ಇವತ್ತು ಸ್ವತಂತ್ರ ಬಂದು 70 ವರ್ಷಗಳ ಕಳೆದಿದ್ರು ಕೂಡ ನಾವು ಇಂದಿನ ಓಬಿರಾಯನ ಕಾಲದ ಸಿಸ್ಟಮ್ನಲ್ಲೇ ಇದ್ದೀವಿ. ಆದರೆ ಇವತ್ತು ಒಂದು ಪರಿವರ್ತನೆ ಮಾಡಿ ಇವತ್ತು ಎಷ್ಟು 1 ಲಕ್ಷದ ಹೆಚ್ಚು ಇರತಕ್ಕಂಥ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಒಳ್ಳೆ ಶುಭ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮೋಹನ್ ಕುಮಾರ್ ದಾನಪ್ಪನವರ ಹೆಚ್ಚಿನ ಪಾತ್ರ ಇದೆ. ಯಾಕಂದರೆ ಎಲ್ಲ ವಿಚಾರಗಳಲ್ಲಿ ಎಲ್ಲರೂ ಎಲ್ಲ ರಂಗದಲ್ಲಿ ಬರ್ತಾರೆ. ಆದರೆ ಪೊಲೀಸ್ ವಿಚಾರದಲ್ಲಿ ಬರಬೇಕಾದಾಗ 100 ಸಾರಿ ಯೋಚನೆ ಮಾಡಬೇಕಾಗಿತ್ತು. 100 ಸಾರಿ ಇಲ್ಲ 1000 ಸಾರಿ ಯೋಚನೆ ಮಾಡಬೇಕು. ಅಂತಹ ಒಂದು ಯೋಚನೆ ಮಾಡಿ ಇವತ್ತು ಅವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡ್ತಿದ್ದಾನಂದ್ರೆ ಅದು ಮೋಹನ್ ಕುಮಾರ್ ದಾನಪ್ಪ ಅವರು ದೊಡ್ಡ ಕೊಡುಗೆ ಇದೆ. ಇನ್ನು ಇದಲ್ಲದೆ ಹಲವಾರು ಪೊಲೀಸ್ ಇಲಾಖೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರೋದರಿಂದ ಅವರನ್ನು ಕರೆಸಿ ಆ ಸಂಘಟನೆಯಲ್ಲಿ ಒಂದು ಸನ್ಮಾನ ಮತ್ತು ಗೌರವ ಸಲ್ಲಿಸುವಂಥ ಒಂದು ರಾಜ್ಯದ ಜನತೆಯ ಪರವಾಗಿ ಮತ್ತು ಪೊಲೀಸುಗಳ ಗೃಹ ಇಲಾಖೆಯ ಪರವಾಗಿ ನಾವು ಅವರಿಗೆ ಅಭಿನಂದನೆ ಮತ್ತು ಸನ್ಮಾನವನ್ನು ಇಟ್ಕೊಂಡ್ರೆ. ಅಂದರೆ ಪೊಲೀಸ್ ಕಾನೂನು ತಾವಿರ್ತೀರಾ? ದೂರು ಪ್ರಾಧಿಕಾರ ಪೊಲೀಸಲ್ಲಿ ಏನಿದೆ ಕಾಯ್ದೆ ಅದನ್ನು ಅನುಸರಿಸ್ತಾ ಪೊಲೀಸರ ಶಕ್ತಿ ತಮಗೆ ಬೇಕು. ಹೌದು ಸರ್, ಆಗ್ಬೋದು ಸರ್. ತಾವು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದಿದ್ದೀರಾ. ಅದು ಗಾಂಧಿ ಭವನದಲ್ಲಿ ಅಂಬೇಡ್ಕರ್ ಕಂಡ ಕನಸುಗಳನ್ನ ತಾವು ನನಸು ಮಾಡಕ್ಕೆ ಕೊಟ್ಟಿದ್ದೀರಾ. ನಿಮ್ಮ ಸಂಘದಿಂದ ನಮ್ಮ ಚಾನಲ್ ಪರ ವತಿಯಿಂದ ತಮ್ಮೂ ತಮ್ಮ ತಂಡಕ್ಕೂ ಅಡ್ವಾನ್ಸ್ ಶುಭಾಶಯಗಳು ಹೇಳ್ತಾ ತಮಗೆ ಶುಭ ಕೋರ್ತೀವಿ ಸರ್. ನಮಸ್ಕಾರ.